ಈಗ ಹೊಸ ಕವಿತೆ ಐ ಆಮ್ ದ ಲ್ಯಾಂಡ್ ಈ ಕವಿತೆಯ ಅಧ್ಯಯನವನ್ನು ಈ ಎಪಿಸೋಡಿಂದ ಆರಂಭ ಮಾಡೋಣ. ಮೊದಲಿಗೆ ಹೊಸ ಶಬ್ದಗಳನ್ನು ನೋಡೋಣ. ಅವುಗಳ ಪ್ರೊನೌನ್ಸಿಯೇಷನ್ ಏನು, ಅವುಗಳ ಅರ್ಥ ಏನು, ಜೊತೆಗೆ ಅವುಗಳನ್ನು ನಾವು ಹೇಗೆ ನಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬಹುದು. ಐ ಆಮ್ ದ ಲ್ಯಾಂಡ್ ಗ್ಲಾಸರಿ ನ್ಯೂ ವರ್ಡ್ಸ್. ಐ ಆಮ್ ದ ಲ್ಯಾಂಡ್ ಸ್ಪೀಕರ್ ವಾಯ್ಸ್ ಆಫ್ ದ ಪೊಯಮ್ ಕವಿತೆಯ ಧ್ವನಿ ಭೂಮಿ. ಓನ್ ಪಾಸೆಸ್ ಒಡೆಯನಾಗಿರು. ಕಿರಣ್ ಹ್ಯಾಸ್ ಓನ್ಡ್ 5 cars. ಸ್ಟೇರ್ ಲುಕ್ ಆಟ್ ಥಿಂಗ್ಸ್ ಫಿಕ್ಸ್ಡ್ಲಿ ಫಾರ್ ಅ ಲಾಂಗ್ ಟೈಮ್ ದಿಟ್ಟಿಸಿ ನೋಡು. ಶೀಲಾ ಫೆಲ್ಟ್ ಅಫ್ರೇಡ್ ವೆನ್ ಅ ಪಾಸರ್ ಬಾಯ್ ಸ್ಟೇರ್ಡ್ ಅಟ್ ಹರ್. ಟಿಕಲ್ಸ್ ಪ್ಲೋ ಹಿಯರ್ ನೇಗಿಲು ಹೊಡಿ. ಈ ಕವಿತೆಯಲ್ಲಿ ಇದರ ಅರ್ಥ ಪ್ಲೋ ನೇಗಿಲು ಹೊಡಿ ಅಂತ. ದ ಚಿಲ್ಡ್ರನ್ ಎಂಜಾಯ್ ಟಿಕಲ್ಸ್. ದ ಎಲ್ಡರ್ಸ್ ಎಂಜಾಯ್ tickling the children. The farmers plow the land before sowing seeds. Chokes suffocate make one breathless. Usirugattisu. When all the windows are closed in the room, the boys felt choked. Chain link necklace fence here ಬೇಲಿ. ಈ ಕವಿತೆಯಲ್ಲಿ ಇದರ ಅರ್ಥ ಫೆನ್ಸ್ ಅಂತ, ಬೇಲಿ ಅಂತ. The human beings cannot put chain link necklace around the earth. The farmer fenced his land. Carlot eyes extraordinary tools of perception as if the earth were staring with the lights of the car parked on it. ಕಾರಿನ ಲೈಟುಗಳ ಮೂಲಕ ದಿಟ್ಟಿಸಿ ನೋಡುತ್ತಿರುವ ಭೂಮಿ. Pained by the human activities on the earth stares at the things with Carlot eyes. Some extra words. Lie, be, remain, iru. The human beings buy the land and shout, but the land lies patient. Patient, the earth endures everything patiently. Patient means endure, shanta. Muddy, dirty or messy, kalushita. When the children played in it, the clean pond turned muddy. ಇವಿಷ್ಟು ಈ ಪದ್ಯದಲ್ಲಿರುವಂತಹ ಹೊಸ ಶಬ್ದಗಳು. ನಾವೀಗ ಈ ಕವಿತೆಯ ಹಿನ್ನೆಲೆ ಮತ್ತು ಕವಿ ಪರಿಚಯವನ್ನು ನೋಡೋಣ. ಈ ಕವಿತೆಯು ಭೂಮಿಯ ಮೇಲೆ ಮಾನವನ ದೌರ್ಜನ್ಯಗಳನ್ನು ಹೇಳುವಂತಹ ಒಂದು ಕವಿತೆ. ಮಾನವ ಯಾವೆಲ್ಲ ರೀತಿಯಲ್ಲಿ ಭೂಮಿಯನ್ನು ನಾಶ ಮಾಡ್ತಾ ಇದ್ದಾನೆ, ಮರಗಳನ್ನು ಕಡಿಯೋದಾಗಿರ್ಬೋದು, ಗಣಿಗಾರಿಕೆ ಮಾಡೋದಾಗಿರ್ಬೋದು, ನಗರಗಳನ್ನು ಕಟ್ಟೋದಾಗಿರ್ಬೋದು, ಹಲವಾರು ರೀತಿಯಲ್ಲಿ ಮಾನವ ಭೂಮಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ. ಅದರ ಬಗ್ಗೆ ವಿಷಾದದಿಂದ ಇಲ್ಲಿ ಭೂಮಿನೇ ಈ ಕವಿತೆಯಲ್ಲಿ ಮಾತನಾಡ್ತಾ ಇದೆ. ಮರೀನಾ ಡಿ ಬೆಲ್ಲಾಜೆಂಟ್ ಇವರೊಬ್ಬ ಇಟಲಿಯ ಕವಿಯತ್ರಿ. ಇವರು ಭೂಮಿಯೇ ಮಾತನಾಡುವಂತಹ ರೀತಿಯಲ್ಲಿ ಈ ಕವಿತೆಯನ್ನು ರಚಿಸಿದ್ದಾರೆ. ಇವರು ಕವಿತೆಯ ಬಗ್ಗೆನೇ ಪದವಿಯನ್ನು ಪಡೆದಂಥವರಾಗಿದ್ದಾರೆ. ಈಗ ಈ ಕವಿತೆಯನ್ನು ಓದ್ತೀನಿ, ಗಟ್ಟಿಯಾಗಿ ನೀವು ಕೇಳಿಸ್ಕೊಳ್ಳಿ. ಐ ಆಮ್ ದ ಲ್ಯಾಂಡ್ ಎನ್ನುವಂತಹ ಈ ಕವಿತೆಯನ್ನು ಈಗ ನಾನು ಗಟ್ಟಿಯಾಗಿ ಓದ್ತೀನಿ. ನೀವು ಒಂದ್ಸಾರಿ ಪುಸ್ತಕನ ಮುಚ್ಚಿಟ್ಟು ಕೇಳಿಸ್ಕೊಡ್ರಿ. ನಂತರ ಏನು ಮಾಡಿರಿ ಅಂತಂದರೆ ಪುಸ್ತಕವನ್ನು ಓಪನ್ ಮಾಡಿ ಮತ್ತೆ ವಿಡಿಯೋನ ರೀಪ್ಲೇ ಮಾಡಿ ಮತ್ತೊಂದು ಸಾರಿ ಕೇಳಿಸ್ಕೊಡ್ರಿ. ಇದರಿಂದ ಇದರ ಪ್ರೊನೌನ್ಸಿಯೇಷನ್ ಗೊತ್ತಾಗ್ತೈತಿ ಮತ್ತು ಇದರ ಒಂದು ಸಾರಾಂಶ ನಿಮ್ಮ ಮನಸ್ಸಿನಲ್ಲಿ ಮೂಡ್ತೈತೆ, ಒಂದು ಕಲ್ಪನೆ. ಐ ಆಮ್ ದ ಲ್ಯಾಂಡ್, ಮರೀನಾ ಡಿ ಬೆಲ್ಲಾಜೆಂಟ. ಐ ಆಮ್ ದ ಲ್ಯಾಂಡ್, ಐ ವೇಟ್. ಯು ಸೇ ಯು ಓನ್ ಮೀ, ಐ ವೇಟ್. ಯು ಶೌಟ್, ಐ ಲೈ ಪೇಷಂಟ್. You buy me, I wait. With muddy holes
and car lot eyes I stare. Then someone tickles me. Plants life, fruit, grass, trees, children dance, someone sings. You come with guns, a chain link necklace chokes me now. I wait. You cannot put a fence around the planet Earth. I am the land, I wait. I am the land, I wait. ಈಗ ನಾವು ಈ ಕವಿತೆಯ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡೋಣ. I am the land. I am the land, I wait. ನಾನು ಭೂಮಿ, ನಾನು ಕಾಯ್ತೀನಿ. You say you own me. I wait. ನೀನು ನನ್ನನ್ನು ಕೊಂಡುಕೊಂಡಿದೀಯಾ ಅಂತ ಹೇಳ್ತಾ ಇದೀಯಾ, ನಾನು ಕಾಯ್ತಾ ಇದ್ದೀನಿ. ಇಲ್ಲಿ ಭೂಮಿ ತನ್ನ ದುಃಖವನ್ನು ತೋಡ್ಕೊಳ್ತಾ ಇದೆ. ಐ ವೇಟ್, ನಾನು ಕಾಯ್ತೀನಿ ಅಂತಂದರೆ ನನ್ನಲ್ಲಿ ಬಹಳಷ್ಟು ಸಹನೆ ಇದೆ, ಬಹಳಷ್ಟು ತಾಳ್ಮೆ ಇದೆ. ನಾನು ಭೂಮಿ, ನೀನು ನನ್ನನ್ನು ಕೊಂಡುಕೊಂಡಿದೀಯಾ ಅಂತ ಹೇಳಿದರೂ ಕೂಡ ನಾನು ಸುಮ್ಮನೆ ಇರ್ತೀನಿ. ಯು ಶೌಟ್, ಐ ಲೈ ಪೇಷಂಟ್. ನೀನು ಕೂಗಾಡ್ತೀಯ, ಹಾರಾಡ್ತೀಯ, ಈ ಭೂಮಿ ನಂದು, ಇಲ್ಲಿಯವರೆಗೂ ನಂದು, ಇಲ್ಲಿಂದ ಆಚೆಗೆ ನಿಂದು, ಆ ಭಾಗದವರೆಗೂ ನಂದು, ಅಲ್ಲಿಂದ ಆಚೆಗೆ ನಿಂದು ಕೂಗಾಡ್ತೀಯ, ಜಗಳ ಮಾಡ್ತೀಯ, ನಾನು ಸುಮ್ಮನೆ ಇರ್ತೀನಿ. ಯು ಬೈ ಮೀ, ಐ ವೇಟ್. ನೀನು ನನ್ನನ್ನು ಕೊಂಡುಕೊಳ್ತೀಯ, ಆದರೂ ನಾನು ಶಾಂತವಾಗಿರ್ತೀನಿ. ವಿತ್ ಮಡಿ ಹೋಲ್ಸ್ ಆ್ಯಂಡ್ ಕಾರ್ ಲಾಟ್ ಐಸ್ ಐ ಸ್ಟೇರ್. ನೀನಿಷ್ಟೆಲ್ಲ ದೌರ್ಜನ್ಯವನ್ನು ನನ್ನ ಮೇಲೆ ಮಾಡಿದರೂ ಕೂಡ ನಾನೇನು ಮಾಡ್ತೀನಿ, ಕೆಸರು ತುಂಬಿದಂತಹ ಆ ಗುಂಡಿಗಳಿಂದ ಮತ್ತು ನನ್ನ ಮೇಲೆ ಅಂತಂದರೆ ಭೂಮಿಯ ಮೇಲೆ ನಿಲ್ಲಿಸಿದಂತಹ ಕಾರಿನ ಲೈಟಿನ ಮುಖಾಂತರ ನಾನು ಎಲ್ಲವನ್ನ ನೋಡ್ತೀನಿ, ಭಾಳ ದುಃಖದಿಂದ ನೋಡ್ತೀನಿ. ಇಲ್ಲಿ ಕವಿ ಫಸ್ಟ್ ಪರ್ಸನ್ ನೆರೇಷನ್ ಅಂತ ಕರೀತಾರೆ ಇದಕ್ಕೆ. ಪ್ರಥಮ ಪುರುಷದ ರೂಪದಲ್ಲಿ ಇಲ್ಲಿ ಸಾರಾಂಶವನ್ನು, ಈ ಕವಿತೆಯ ಸಾರಾಂಶವನ್ನು ಹೇಳೋದನ್ನು ಕೇಳ್ತೀವಿ. ಭೂಮಿ ತನ್ನ ಮೇಲಾಗ್ತಾ ಇರುವಂತಹ ಮಾನವನ ದೌರ್ಜನ್ಯಗಳನ್ನು ಈ ರೀತಿ ಬಿಂಬಿಸ್ತಾ ಇದೆ. Now tell me, who is the speaker in this poem? What is the quality of the speaker here? What are some of the activities that you see in these first two stanzas done by the human beings? Then someone tickles me. ಮತ್ತೆ ಯಾರೋ ಒಬ್ಬರು ಬರ್ತಾರೆ, ಟಿಕಲ್ಸ್ ಮೀ. ಟಿಕಲ್ ಅಂತಂದರೆ ಕಚಗುಳಿ ಇಡೋದಿಲ್ಲಿ, ಆದರೆ ಇಲ್ಲಿ ಇದರ ಅರ್ಥ ಏನು ಅಂತಂದರೆ ನೇಗಿಲು ಹೊಡೋದು, ಉಳುಮೆ ಮಾಡೋದು. ಜಸ್ಟ್ ಲೈಕ್ ದಿಸ್ ಪರ್ಸನ್ ಇಲ್ಲಿ ಯಾವ ರೀತಿ ಉಳುಮೆ ಮಾಡ್ತಾ ಇದ್ದಾರಲ್ಲ, ಭೂಮಿ ಮೇಲೆ ಉಳುಮೆ ಮಾಡೋದು. ಪ್ಲ್ಯಾಂಟ್ಸ್ ಲೈಫ್, ಜೀವಗಳನ್ನು ನೆಡ್ತಾನೆ ಅಂತ, ಅಂದರೆ ಸಣ್ಣ ಸಣ್ಣ ಸಸಿಗಳನ್ನು ನೆಟ್ಟು ಪೋಷಿಸಿ ಬೆಳೆಸ್ತಾನೆ. ಫ್ರೂಟ್, ಗ್ರಾಸ್, ಹಣ್ಣುಗಳು ಬರ್ತಾವ, ಹೂಗಳು ಬರ್ತಾವ, ಹುಲ್ಲು ಬೆಳಿತೈತಿ. ಟ್ರೀಸ್, ಮರಗಳು ಬೆಳಿತಾವ. ಚಿಲ್ಡ್ರನ್ ಡಾನ್ಸ್, ಆ ಒಂದು ಸುಂದರವಾದಂತಹ ಪರಿಸರದ ವಾತಾವರಣದಲ್ಲಿ ಹೂವು, ಹಣ್ಣು, ಎಲೆ, ಹುಲ್ಲು, ಗಿಡ ಮರಗಳಿಂದ ತುಂಬಿದಂತಹ ಆ ಸುಂದರ ವಾತಾವರಣದಲ್ಲಿ ಮಕ್ಕಳು ಬಂದು ಕುಣಿತವೆ. ಸಮೋನ್ ಸಿಂಗ್ಸ್, ಆ ನಿಸರ್ಗದಿಂದ ಪ್ರೇರಿತನಾಗಿ ಯಾರೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಹಾಡು ಹೇಳ್ತಾನೆ. ಯು ಕಮ್ ವಿತ್ ಗನ್ಸ್, ಆದರೆ ನೀನೇನು ಮಾಡ್ತೀಯಾ, ಗನ್ಗಳನ್ನು ತಗೊಂಡು ಬರ್ತೀಯಾ, ಬಂದೂಕುಗಳನ್ನು ತಗೊಂಡು ಬರ್ತೀಯಾ, ಮದ್ದು ಗುಂಡುಗಳನ್ನು ತಗೊಂಡು ಬರ್ತೀಯಾ. ಅ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನಾವು. ಅ ಚೈನ್ ಲಿಂಕ್ ನೆಕ್ಲೆಸ್ ಅಂತಂದ್ರೆ ಭೂಮಿಗೆ ಇಲ್ಲಿ ಅದು ನೆಕ್ಲೆಸ್, ಬಟ್ ಮನುಷ್ಯನಿಗೆ ಏನು ಅಂತಂದರೆ ಬೇಲಿ. ಇದು ನನ್ನ ಏರಿಯಾ, ಇದು ನನ್ನ ಏರಿಯಾ ಅಂತ ಬೇಲಿಗಳನ್ನು ಹಾಕ್ಕೊಳ್ಳೋದನ್ನು
ನಾವು ಕಾಣ್ತೀವಿ. ದೇಶಕ್ಕೆ ಬೇಲಿ, ರಾಜ್ಯಕ್ಕೆ ಬೇಲಿ, ಜಿಲ್ಲೆಗಳಿಗೆ ಬೇಲಿ, ತಾಲೂಕಿಗೆ, ಗ್ರಾಮಕ್ಕೆ, ಕೊನೆಗೆ ಮನೆ ಓಣಿಗೂ ಕೂಡ ಬೇಲಿಗಳಿರೋದನ್ನು ನಾವು ಕಾಣ್ತೀವಿ. ಅದು ನನ್ನನ್ನು ಉಸಿರುಗಟ್ಟಿಸ್ತಾ ಇದೆ ಅಂತ ಇಲ್ಲಿ ಭೂಮಿ ತಾಯಿ ಹೇಳ್ತಾಳೆ. ನೌ ಟೆಲ್ ಮೀ, ದ ಹ್ಯೂಮನ್ ಬೀಯಿಂಗ್ಸ್ shout and the human beings say that they buy the land, and at the same time there are other good persons. What activities do they do that makes the earth happy? Then again some people come and they put boundaries with what they come. What is the meaning of chain link necklace here? With what kind of holes the earth wait, and how does the earth stare at the human activities? I wait. ಮತ್ತು ಹೇಳ್ತಾಳೆ ಭೂಮಿ ತಾಯಿ, ನೀನು ಇಷ್ಟೆಲ್ಲ ಮಾಡಿದರೂ ಕೂಡ ಆಗಲೂ ನಾನು ಶಾಂತವಾಗಿ ಕಾಯ್ತಿರ್ತೀನಿ. ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಕೊನೆಗೆ ಒಂದು ರೀತಿ ಅಸರ್ಟಿವ್ನೆಸ್, ಒಂದು ಬದಲಾಯಿಸಲಿಕ್ಕೆ ಆಗದೇ ಇರುವಂತಹ ಒಂದು ಹೇಳಿಕೆಯ ಮುಖಾಂತರ ತನ್ನ ಸಿಟ್ಟನ್ನು ಹೊರಗೆ ಹಾಕ್ತಾಳೆ ಭೂಮಿ ತಾಯಿ. ಏನು? ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಇಡೀ ಭೂಮಿ ಸುತ್ತಲೂ ಅಂತೂ ನಿನಗೆ ಬೇಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಐ ಆಮ್ ದ ಲ್ಯಾಂಡ್, ಐ ವೇಟ್. ನಾನೊಂದು ಭೂಮಿ, ನಾನು ಕಾಯ್ತೀನಿ, ನನ್ನಲ್ಲಿ ಸಹನೆ ಇದೆ. ಈ ಕವಿತೆಯಲ್ಲಿ ನೀವು ಭೂಮಿ ತಾಯಿಯ ಸಿಟ್ಟನ್ನು ಕಾಣ್ತೀರಿ. ಯಾರ ಮೇಲೆ ಸಿಟ್ಟು? ಮನುಷ್ಯನ ಮೇಲೆ. ಎಂತಹ ಮನುಷ್ಯನ ಮೇಲೆ? ಕ್ರೂರಿಯಾದಂತಹ, ಕೆಟ್ಟದಾದಂತಹ ಮತ್ತು ಸರ್ವನಾಶಕ್ಕೆ ಅಣಿಯಾಗಿ ನಿಂತಿರುವಂತಹ ಮನುಷ್ಯನ ಕುರಿತು ಸಿಟ್ಟನ್ನು ವ್ಯಕ್ತಪಡಿಸ್ತಾಳೆ. ಅವಳು ಹೇಳ್ತಾಳೆ, ಮನುಷ್ಯ ಕೂಗಾಡ್ತಾನೆ, ಕೊಂಡುಕೊಳ್ತಾನೆ, ಬಹಳಷ್ಟು ದೌರ್ಜನ್ಯಗಳನ್ನು ಎಸಗ್ತಾನೆ. ಆದರೆ ಅದೆಲ್ಲ ಸಂದರ್ಭಗಳಲ್ಲೂ ನಾನು ಶಾಂತವಾಗಿಯೇ ಕಾಯ್ತಿರ್ತೀನಿ, ಏನೂ ಮಾಡೋದಿಲ್ಲ. ನಾನು ಕೆಸರುಮಯವಾದಂತಹ ತಗ್ಗುಗಳನ್ನು ನನ್ನ ಮೇಲೆ ಮಾಡ್ತಾನೆ. ಆ ಕೆಸರುಮಯವಾದ ತಗ್ಗುಗಳು ನನ್ನನ್ನು ಘಾಸಿಗೊಳಿಸ್ತವೆ. ನನ್ನ ಸಿಟ್ಟನ್ನು, ನನ್ನ ದುಃಖವನ್ನು ನಾನು ನನ್ನ ಮೇಲೆ ನಿಲ್ಲಿಸಿರುವಂತಹ ಕಾರಿನ ಹೆಡ್ಲೈಟಿನ ಮುಖಾಂತರ ಎಲ್ಲ ಆ್ಯಕ್ಟಿವಿಟಿಗಳನ್ನು ದಿಟ್ಟಿಸಿ ನೋಡ್ತಾ ನನ್ನ ಸಿಟ್ಟನ್ನು ನಾನು ವ್ಯಕ್ತಪಡಿಸ್ತೀನಿ. ಮತ್ತೆ ಕೆಲವೊಂದಿಷ್ಟು ಜನ ಬರ್ತಾರೆ, ಅವ್ರು ಏನು ಮಾಡ್ತಾರೆ ಅಂತಂದರೆ ನೆಲವನ್ನು ಉಳುಮೆ ಮಾಡ್ತಾರೆ, ಆ ಭೂಮಿ ಮೇಲೆ ಸಸ್ಯಗಳನ್ನು ನೆಡ್ತಾರೆ, ಹೂವು, ಹಣ್ಣು, ಹುಲ್ಲು, ಇನ್ನಿತರ ಪರಿಸರವನ್ನು ಸುಂದರಗೊಳಿಸುವಂತಹ ಎಲ್ಲ ಚಟುವಟಿಕೆಗಳು ಅಲ್ಲಿ ನಡೀತವೆ. ಮಕ್ಕಳು ಕುಣಿತಾರೆ, ಹಾಡ್ತಾರೆ. ಅದು ಒಂದು ರೀತಿಯಾದಂತಹ ವಾತಾವರಣನೇ ಬೇರೆ. ಆದರೆ ಮತ್ತೊಂದಿಷ್ಟು ಜನ ಬರ್ತಾರೆ, ಯುದ್ಧ ಮಾಡೋದಕ್ಕೆ ಬರ್ತಾರೆ. ಅವರು ಬಂದೂಕುಗಳನ್ನು, ಮದ್ದು ಗುಂಡುಗಳನ್ನು ತಗೊಂಡು ಯುದ್ಧ ಮಾಡ್ತಾರೆ, ಗಡಿಗಳನ್ನು ಹಾಕ್ತಾರೆ, ಬೇಲಿಗಳನ್ನು ಹಾಕ್ತಾರೆ. ಆದರೆ ಒಂದನ್ನು ನೆನಪಿಟ್ಕೊಳ್ಳಿ ಮಾನವರೇ, ಇಡೀ ಭೂಮಿಯ ತುಂಬ, ಇಡೀ ಭೂಮಿಯ ಸುತ್ತಲೂ ನೀವು ಬೇಲಿಯನ್ನು ಹಾಕಲಾರಿರಿ. ನಾನು ಕಾಯ್ತೀನಿ. ಯಾಕಂತಂದರೆ ನಾನು ಭೂಮಿ ಅಂತ ಭೂಮಿ ತಾಯಿ ಇಲ್ಲಿ ಹೇಳ್ತಾಳೆ. ಇಲ್ಲಿವರೆಗೂ ಈ ಕವಿತೆಯ ಎಕ್ಸ್ಪ್ಲನೇಷನನ್ನು ನೋಡಿದ್ವಿ, ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನ ಮತ್ತು ಜಿಸ್ಟನ್ನು ನೋಡಿದ್ವಿ. ಈಗ ನಾವು ಈ ಕವಿತೆಯ 2 ಅಂಕದ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. 2 ಅಂಕದ ಪ್ರಶ್ನೆಗಳು. 2 marks questions, short answer type of questions these are. What difference do you find between the land and the human beings? ಭೂಮಿ ಮತ್ತು ಮಾನವನ ಮಧ್ಯ ಯಾವ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ? The land is patient and self-assertive. ಭೂಮಿ ಶಾಂತವಾಗಿದೆ ಮತ್ತು ಸ್ವಯಂ ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದೆ. But some bad human beings dig the land, fight wars for it. ಆದರೆ ಕೆಲ ಕೆಟ್ಟ ಜನ ಏನು ಮಾಡ್ತಾರೆ ಅಂತಂದರೆ ಭೂಮಿಯ ಬಗ್ಗೆ ಹೋರಾಟ ಮಾಡ್ತಾರೆ, ಅದನ್ನು ಅಗೀತಾರೆ. ದೇ ಎಕ್ಸ್ಪ್ಲಾಯ್ಟ್ ಇಟ್. ಭೂಮಿಯನ್ನು ಸರ್ವನಾಶ ಮಾಡೋಕ್ಕೆ ಹೊರಡ್ತಾರೆ. ದೇರ್ ಆರ್ ಸಮ್ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಟು.
ಆದರೆ ಒಂದಿಷ್ಟು ಒಳ್ಳೆಯ ಜನರು ಕೂಡ ಇದ್ದಾರೆ. ದೇ ಪ್ಲಾಂಟ್ ಟ್ರೀಸ್, ಚಿಲ್ಡ್ರನ್ ಡಾನ್ಸ್ ಆ್ಯಂಡ್ ಪ್ಲೇ ಆನ್ ದ ಲ್ಯಾಂಡ್. ಆ ಒಳ್ಳೆಯ ಜನ ಏನು ಮಾಡ್ತಾರೆ ಅಂತಂದರೆ ಮರದ ಮೇಲೆ, ಭೂಮಿಯ ಮೇಲೆ ಮರಗಳನ್ನು ನೆಡ್ತಾರೆ, ಮಕ್ಕಳು ಬಂದು ಡ್ಯಾನ್ಸ್ ಮಾಡ್ತವೆ, ಹುಲ್ಲು ಹಣ್ಣು, ಪರಿಸರ ಸಮೃದ್ಧಿ ಆಗುತ್ತೆ. ಸೆಕೆಂಡ್ ಒನ್, ವೈ ಈಸ್ ದ ವರ್ಡ್ ವೇಟ್ ರಿಪೀಟೆಡ್ ಇನ್ ದ ಪೊಯಮ್? ವೇಟ್ ಅನ್ನುವಂತಹ ಆ ಶಬ್ದ ಯಾಕೆ ಪುನರಾವರ್ತಿತವಾಗಿದೆ ಆ ಕವಿತೆಯಲ್ಲಿ? ಆನ್ಸರ್, ದ ವರ್ಡ್ ವೇಟ್ ಸಜೆಸ್ಟ್ಸ್ ದ ಕ್ವಾಲಿಟಿ ಆಫ್ ಪೇಷನ್ಸ್ ಆಫ್ ದ ಲ್ಯಾಂಡ್. ಇಲ್ಲಿ ಪುನರಾವರ್ತನೆಯಾಗಿರುವಂತಹ ಆ ವೇಟ್ ಅನ್ನುವಂಥ ಶಬ್ದ ಏನನ್ನು ಸೂಚಿಸ್ತೈತೆ ಅಂತಂದ್ರೆ ಭೂಮಿಯ ತಾಳ್ಮೆಯ ಗುಣವನ್ನು ಸೂಚಿಸ್ತೈತೆ. ದೋ ಹ್ಯೂಮನ್ ಬೀಯಿಂಗ್ಸ್ ಡಿಗ್, ಪ್ಲೋ, ಬೈ, ಫೆನ್ಸ್ ಆ್ಯಂಡ್ ಟ್ರೀಟ್ ದ ಲ್ಯಾಂಡ್ ವಿತ್ ಕ್ರುಯಲ್ಟಿ, ಇಟ್ ಟಾಲರೇಟ್ಸ್ ಎವ್ರಿಥಿಂಗ್. ಮಾನವರು ಭೂಮಿ ಮೇಲೆ ಏನೆಲ್ಲ ಮಾಡೋದಿಲ್ಲ, ಭೂಮಿಯನ್ನು ಅಗೀತಾರೆ, ಭೂಮಿಯನ್ನು ಉಳುಮೆ ಮಾಡ್ತಾರೆ, ಭೂಮಿಯ ಸುತ್ತ ಬೇಲಿ ಹಾಕ್ತಾರೆ, ಎಷ್ಟೆಲ್ಲ ಕ್ರೂರತನದಿಂದ ವರ್ತನೆ ಮಾಡಬೇಕು ಅಷ್ಟೆಲ್ಲ ಕ್ರೂರತನದ ವರ್ತನೆಯನ್ನು ಭೂಮಿ ಮೇಲೆ ತೋರಿಸ್ತಾರೆ. ಆದರೆ ಅದೆಲ್ಲವನ್ನು ಭೂಮಿ ಸಹಿಸಿಕೊಳ್ಳುತ್ತೆ. 3, ವಾಟ್ ಡಸ್ ದ ಪ್ರೇಸ್ ಕಾರ್ಲಾಟ್ ಐಸ್ ಸ್ಟೇರ್ ಸಜೆಸ್ಟ್? ಕಾರ್ಲಾಟ್ ಐಸ್ ಸ್ಟೇರ್ ಅಂದರೆ ಕಾರಿನ ಲೈಟುಗಳ ಮೂಲಕ ದಿಟ್ಟಿಸಿ ನೋಡ್ತೀನಿ ಅನ್ನುವಂತಹ ಈ ಶಬ್ದಗಳ ಅರ್ಥ ಏನು? ಇಟ್ ಸಜೆಸ್ಟ್ಸ್ ದ ಇಮೇಜರಿ ಆಫ್ ದ ಅರ್ತ್ ಸೀಯಿಂಗ್ ಥ್ರೂ ದ ಹೆಡ್ಲೈಟ್ಸ್ ಆಫ್ ದ ಕಾರ್ ಪಾರ್ಕ್ಡ್ ಆನ್ ಇಟ್. ಇದು ಯಾವ ಒಂದು ಚಿತ್ರಣವನ್ನು ತೋರಿಸ್ತೈತಿ ಅಂತಂದರೆ, ಭೂಮಿ ತನ್ನ ಮೇಲೆ ನಿಲ್ಲಿಸಿರುವಂತಹ ಕಾರಿನ ಹೆಡ್ಲೈಟ್ಗಳ ಮುಖಾಂತರ ತನ್ನ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನು ದಿಟ್ಟಿಸಿ ನೋಡ್ತೈತಿ. 4, ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಈಸ್ ದಿಸ್ ಅ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸರ್ಷನ್? ಈ ಭೂಮಿ ಅನ್ನುವಂತಹ ಗ್ರಹದ ಸುತ್ತಲೂ ನಿಮ್ಮ ಕೈಯಿಂದ ಬೇಲಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಭೂಮಿಯ ವೀಕ್ನೆಸ್ಸನ್ನು ತೋರಿಸ್ತೈತೋ ಅಥವಾ ಭೂಮಿಯ ಒಂದು ಆತ್ಮವಿಶ್ವಾಸವನ್ನು ತೋರಿಸ್ತೈತೋ ಅಥವಾ ಸ್ವಯಂ ನಂಬಿಕೆಯನ್ನು ತೋರಿಸ್ತೈತೋ ಅಂತ. ದೀಸ್ ಲೈನ್ಸ್ ಶೋ ದ ಟೋನ್ ಆಫ್ ಸೆಲ್ಫ್ ಅಸರ್ಷನ್. ಈ ಸಾಲುಗಳು ಏನು ಸೂಚಿಸ್ತಾವಂತಂದ್ರೆ ಭೂಮಿಯ ಆತ್ಮವಿಶ್ವಾಸವನ್ನು, ಸ್ವಯಂ ನಂಬಿಕೆಯನ್ನು ತೋರಿಸ್ತವೆ. ದ ಲ್ಯಾಂಡ್ ಲೈಸ್ ಪೇಷಂಟ್ ಬಟ್ ದ ಡಿಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಗ್ರೋವಿಂಗ್ ಡೇ ಬೈ ಡೇ. ಭೂಮಿ ಭಾಳ ಶಾಂತವಾಗಿದೆ, ಆದರೆ ಮಾನವನ ವಿನಾಶಕಾರಿ ಚಟುವಟಿಕೆಗಳು ಮುಂದುವರೆದಿವೆ. ಇಲ್ಲಿಯವರೆಗೂ 2 ಅಂಕದ ಪ್ರಶ್ನೆಗಳನ್ನು ಐ ಆಮ್ ದ ಲ್ಯಾಂಡ್ ಕವಿತೆಯ ಮೇಲೆ ಅಧ್ಯಯನ ಮಾಡಿದ್ವಿ. ಈಗ ಇದೇ ಕವಿತೆಯ ಮೇಲೆ 3 ಅಂಕದ RC ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡೋಣ. 3 marks questions RC. 1, ಯು ಶೌಟ್ ಐ ಲೈ ಪೇಷಂಟ್. ನೀನು ಕೂಗಾಡ್ತೀಯ, ಆದರೆ ನಾನು ಶಾಂತವಾಗಿರ್ತೀನಿ. ಎ, ಹೂ ಡಸ್ ಯು ರೆಫರ್ ಟು? ಈ ಸಾಲಿನಲ್ಲಿ ಯು ಅಂತಂದರೆ ಯಾರು? ಆನ್ಸರ್, ದ ಹ್ಯೂಮನ್ ಬೀಯಿಂಗ್ಸ್, ಮಾನವರು. ಬಿ, ಹೂ ಲೈಸ್ ಪೇಷಂಟ್? ಯಾರು ಶಾಂತವಾಗಿರ್ತಾರೆ? ಆನ್ಸರ್, ದ ಲ್ಯಾಂಡ್, ಭೂತಾಯಿ ಅಥವಾ ಭೂಮಿ. ಸಿ, ಹೂ ಈಸ್ ದ ಪೊಯೆಟ್ ಆಫ್ ದಿಸ್ ಪೊಯಮ್? ಈ ಕವಿತೆಯ ಕವಿ ಅಥವಾ ಕವಿಯತ್ರಿ ಯಾರು? ಆನ್ಸರ್, ಮರೀನಾ ಡಿ ಬೆಲ್ಲಾಜೆಂಟಾ. Second one question, I wait with muddy holes and Carlot eyes stare. ನಾನು ಕೆಸರು ಗುಂಡಿಗಳೊಂದಿಗೆ ಶಾಂತವಾಗಿರ್ತೀನಿ, ಜೊತೆಗೆ ನನ್ನ ಮೇಲೆ ನಿಲ್ಲಿಸಿರುವಂತಹ ಕಾರಿನ ಲೈಟ್ಗಳ ಮುಖಾಂತರ ದಿಟ್ಟಿಸಿ ನೋಡ್ತಾ ಇರ್ತೀನಿ. ಹೂ ಡಸ್ ದ ಲೆಟರ್ ಐ ರೆಫರ್ ಟು? ಈ ಸಾಲಿನಲ್ಲಿ ಐ ಅಂತಂದರೆ ಯಾರು? ಆನ್ಸರ್, ದ ಲ್ಯಾಂಡ್, ಭೂಮಿ ಅಥವಾ ಭೂತಾಯಿ. ಬಿ, ವಾಟ್ ಕ್ವಾಲಿಟಿ ಆಫ್ ದ ಸ್ಪೀಕರ್ ಡಸ್ ದ ವರ್ಡ್ ವೇಟ್ ಸಜೆಸ್ಟ್? ಇಲ್ಲಿ ಭೂಮಿಯ ಯಾವ ಗುಣವನ್ನು ಈ ವೇಟ್ ಅನ್ನುವಂತಹ ಶಬ್ದ ಸೂಚಿಸ್ತೈತಿ? ಆನ್ಸರ್, ಪೇಷನ್ಸ್ ಆಫ್ ದ ಸ್ಪೀಕರ್. ಇದು ಭೂಮಿಯ ಶಾಂತವಾದ ಸ್ವಭಾವವನ್ನು ಸೂಚಿಸ್ತೈತಿ. ಸಿ, ವಾಟ್ ಡಸ್ ದ ಪ್ರೇಸ್ ಕಾರ್ಲಾಟ್ ಐಸ್ ಸ್ಟೇರ್ ಸಜೆಸ್ಟ್? ಕಾರ್ಲಾಟ್ ಐಸ್ ಸ್ಟೇರ್
ಅಂತಂದರೆ ಕಾರಿನ ಲೈಟುಗಳ ಮುಖಾಂತರ ದಿಟ್ಟಿಸಿ ನೋಡೋದು ಅಂತಂದರೆ ಏನು? ಆನ್ಸರ್, ದ ಪ್ರೇಸ್ ಸಜೆಸ್ಟ್ಸ್ ದಟ್ ದ ಪೇನ್ಡ್ ಅರ್ತ್ ಸ್ಟೇರ್ಸ್ ವಿತ್ ದ ಲೈಟ್ಸ್ ಆಫ್ ದ ಕಾರ್ ಪಾರ್ಕ್ಡ್ ಆನ್ ಇಟ್. ಅದರ ಅರ್ಥ ಏನು ಅಂತಂದ್ರೆ, ನೋವುಂಡಂತಹ ಭೂಮಿ ಏನು ಮಾಡ್ತೈತಿ, ತನ್ನ ಮೇಲೆ ನಿಲ್ಲಿಸಿರುವಂತಹ ಕಾರಿನ ಲೈಟುಗಳ ಮುಖಾಂತರ ಮಾನವನ ಈ ಎಲ್ಲ ದುಷ್ಕೃತ್ಯಗಳನ್ನು ದಿಟ್ಟಿಸಿ ನೋಡ್ತಿರ್ತೈತಿ. 3. ಯು ಕಮ್ ವಿತ್ ಗನ್, ಅ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನಾವ್. ಈಗ ನೀನು ಗನ್ಗಳೊಂದಿಗೆ, ಬಂದೂಕುಗಳೊಂದಿಗೆ ಬರ್ತೀಯ. ನಿನ್ನ ಆ ಚೈನ್ ಲಿಂಕ್ ನೆಕ್ಲೆಸ್, ನನ್ನ ಸುತ್ತಲೂ ಏನು ಸರಪಳಿಯ ಸರವನ್ನು ಹಾಕ್ತೀಯಲ್ಲ, ಆ ಸರಪಳಿಯ ಸರ ಏನು ಮಾಡ್ತೈತಿ, ನನ್ನನ್ನು ಉಸಿರುಗಟ್ಟಿಸ್ತೈತಿ. ಎ, ಹೂ ಈಸ್ ದ ಸ್ಪೀಕರ್ ಆಫ್ ದೀಸ್ ಲೈನ್ಸ್? ಈ ಹೇಳಿಕೆಯನ್ನು ನೀಡಿದಂಥವ್ರು ಯಾರು? ಆನ್ಸರ್, ದ ಲ್ಯಾಂಡ್, ಭೂಮಿ ಅಥವಾ ಭೂತಾಯಿ. ಬಿ, ಹೂ ಡಸ್ ಯು ರೆಫರ್ ಟು? ಇಲ್ಲಿ ಯು ಅಂತಂದರೆ ಯಾರು ಈ ಸಾಲಿನಲ್ಲಿ? ಆನ್ಸರ್, ಹ್ಯೂಮನ್ ಬೀಯಿಂಗ್ಸ್, ಮಾನವರು. ಸಿ, ವಾಟ್ ಡಸ್ ಚೈನ್ ಲಿಂಕ್ ನೆಕ್ಲೆಸ್ ಮೀನ್? ಚೈನ್ ಲಿಂಕ್ ನೆಕ್ಲೆಸ್, ಸರಪಳಿಯ ಸರ ಅಂತಂದರೆ ಏನು? ಆನ್ಸರ್, ದ ಫೆನ್ಸ್, ಬೇಲಿ. ಭೂಮಿಯ ಸುತ್ತಲೂ ಏನು ಮನುಷ್ಯ ಬೇಲಿಯನ್ನು ಹಾಕ್ಕೊಂತಾನಲ್ಲ, ಅದೇ ಚೈನ್ ಲಿಂಕ್ ನೆಕ್ಲೆಸ್. ಇಲ್ಲಿಯವರೆಗೂ 3 ಅಂಕದ RC ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ವಿ. ಈಗ ನಾವು ಈ ಕವಿತೆಯ ಮುಖ್ಯವಾದ ಭಾಗ, ಅದು ಸಮರಿಯನ್ನು ಅಧ್ಯಯನ ಮಾಡೋಣ. ಸಾರಾಂಶ. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ದ ಪೊಯೆಟೆಸ್ ಮರೀನಾ ಡಿ ಬೆಲ್ಲಾಜೆಂಟಾ. ಈ ಕವಿತೆಯನ್ನು ಬರೆದಂತಹ ಕವಿಯತ್ರಿ ಹೆಸರು ಮರೀನಾ ಡಿ ಬೆಲ್ಲಾಜೆಂಟಾ ಅಂತ. ದ ಪೊಯೆಟೆಸ್ ಡಿಸ್ಕ್ರೈಬ್ಸ್ ದ ಪೇಷನ್ಸ್ ಆಫ್ ದ ಅರ್ತ್ ಇನ್ ದಿಸ್ ಪೋಯಮ್. ಈ ಕವಿತೆಯಲ್ಲಿ ಕವಿಯತ್ರಿ ಭೂಮಿಯ ಒಂದು ತಾಳ್ಮೆಯ ಗುಣವನ್ನು ವರ್ಣಿಸ್ತಾರೆ. ದ ಮ್ಯಾನ್ ಸೇಸ್ ಹಿ ಓನ್ಸ್ ದ ಲ್ಯಾಂಡ್ ಬಟ್ ದ ಮದರ್ ಅರ್ತ್ ವೇಟ್ಸ್ ಪೇಷಂಟ್ಲಿ. ಮನುಷ್ಯ ಹಾರಾಡ್ತಾನೆ, ನಾನು ಈ ಭೂಮಿಯನ್ನು ಕೊಂಡ್ಕೊಂಡಿದ್ದೀನಿ, ಈ ಭೂಮಿಯ ಒಡೆತನವನ್ನು ನಾನು ಹೊಂದಿದ್ದೀನಿ ಅಂಥೇಳಿ. ಆಗ ಭೂತಾಯಿ ಏನು ಮಾಡ್ತಾಳೆ, ಬಹಳ ಶಾಂತವಾಗಿ ಕಾಯ್ತಾಳೆ. ದ ಹ್ಯೂಮನ್ ಬೀಯಿಂಗ್ ಶೌಟ್ ಬಟ್ ದ ಅರ್ತ್ ಟಾಲರೇಟ್ಸ್. ಮಾನವ ಕೂಗಾಡ್ತಾನೆ, ಜಗಳಾಡ್ತಾನೆ, ಆದರೆ ಭೂತಾಯಿ ಕಾಯ್ತಾಳೆ, ಎಲ್ಲವನ್ನ ಸಹಿಸ್ಕೋತಾಳೆ. ದ ಹ್ಯೂಮನ್ ಬೀಯಿಂಗ್ಸ್ ಬೈ ದ ಲ್ಯಾಂಡ್ ಸ್ಟಿಲ್ ದ ಲ್ಯಾಂಡ್ ವೇಟ್ಸ್. ಈ ಭೂಮಿ ನಂದು ಅಂತೇಳಿ ಮನುಷ್ಯ ಏನು ಮಾಡ್ತಾನೆ, ಭೂಮಿಯನ್ನು ಕೊಂಡ್ಕೊಳ್ತಾನೆ, ಆದರೂ ಕೂಡ ಭೂತಾಯಿ ಶಾಂತವಾಗಿರ್ತಾಳೆ. ದ ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಪ್ಲಾಯ್ಟ್ ಹರ್ ಬೈ ಮೇಕಿಂಗ್ ಮಡ್ಡಿ ಹೋಲ್ಸ್. ಆನ್ ದ ಅದರ್ ಹ್ಯಾಂಡ್ ದ ಪೇನ್ಡ್ ಮದರ್ ಅರ್ತ್ ಸಿಂಪ್ಲಿ ಸ್ಟೇರ್ಸ್ ಎಟ್ ಆಲ್ ದೀಸ್ ಹ್ಯೂಮನ್ ಆಕ್ಟಿವಿಟೀಸ್ ಥ್ರೂ ದ ಲೈಟ್ಸ್ ಆಫ್ ಅ ಕಾರ್ ಪಾರ್ಕ್ಡ್ ಆನ್ ಹರ್. ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಭೂಮಿಯ ಮೇಲೆ ಬಹಳಷ್ಟು ದೌರ್ಜನ್ಯವನ್ನು ಎಸಗ್ತಾನೆ. ದೊಡ್ಡ ದೊಡ್ಡ ಯಂತ್ರಗಳನ್ನು ತಗೊಂಡು ಬಂದು ಹೇಗೆ ಬೇಕೋ ಹಾಗೆ ಭೂಮಿಯನ್ನು ಅಗೀತಾನೆ, ಕೆಸರುಮಯ ಮಾಡ್ತಾನೆ ಅವಳನ್ನೆಲ್ಲ. ಆ ಕೆಸರುಮಯ ಮಾಡಿದರೂ ಕೂಡ ಭೂತಾಯಿ ಏನು ಮಾಡ್ತಾಳೆ, ಶಾಂತವಾಗಿರ್ತಾಳೆ. ತನ್ನ ಸಿಟ್ಟನ್ನು, ತನ್ನಲ್ಲಿರುವಂತಹ ನೋವನ್ನು ಅವಳು ಯಾವ ರೀತಿ ವ್ಯಕ್ತಪಡಿಸ್ತಾಳೆ ಅಂತಂದರೆ, ತನ್ನ ಮೇಲೆ ನಿಲ್ಲಿಸಿರುವಂತಹ ಕಾರಿನ ಲೈಟುಗಳ ಮುಖಾಂತರ ದಿಟ್ಟಿಸಿ ನೋಡಿ ತನ್ನ ಸಿಟ್ಟನ್ನು ಇಲ್ಲಿ ಭೂತಾಯಿ ವ್ಯಕ್ತಪಡಿಸ್ತಾ ಇರಬಹುದು ಅಂಥೇಳಿ ನಾವು ಅನ್ಕೋಬಹುದು. ದಿಸ್ ಆಕ್ಟಿವಿಟಿ ಮೈಟ್ ಮೇಕ್ ದ ಲ್ಯಾಂಡ್ ಹ್ಯಾಪಿ ದಟ್ ದ ಫಾರ್ಮರ್ಸ್ ಪ್ಲೋ ಲ್ಯಾಂಡ್ ಆ್ಯಂಡ್ ಪ್ಲ್ಯಾಂಟ್ ಟ್ರೀಸ್. ಆದರೆ ಒಂದಿಷ್ಟು ಮಾನವನ ಚಟುವಟಿಕೆಗಳು ಭೂತಾಯಿಗೆ ಖುಷಿ ಕೊಡ್ಬೋದು. ಅವೇನು ಅಂತಂದರೆ, ರೈತರು ಬಂದು ಉಳುಮೆ ಮಾಡ್ತಾರೆ, ಮರಗಳನ್ನು ಬೆಳೆಸ್ತಾರೆ, ಹೂವು, ಹಣ್ಣು, ಹುಲ್ಲು ಬೆಳೀತವೆ. ಅದರಿಂದ ಪರಿಸರದಲ್ಲಿ ಸೌಂದರ್ಯ ಅನ್ನೋದು ನಿರ್ಮಾಣ ಆಗ್ತೈತಿ. ಫ್ರೂಟ್ಸ್, ಫ್ಲವರ್ಸ್, ಗ್ರಾಸ್ ಆರ್ ಗ್ರೋನ್. ಹೂವು, ಹಣ್ಣು, ಹಸಿರು ಹುಲ್ಲು, ಸುಂದರವಾದಂತಹ ಗಿಡಮರಗಳು ಬೆಳೀತವೆ. ದ ಚಿಲ್ಡ್ರನ್ ಡಾನ್ಸ್ ಆ್ಯಂಡ್ ಎಂಜಾಯ್. ಮಕ್ಕಳು ಏನು ಮಾಡ್ತಾರೆ, ಅಲ್ಲಿ ಬಂದು ಕುಣಿದು ಕುಪ್ಪಳಿಸಿ ಖುಷಿ ಪಡ್ತಾರೆ.
ಬಟ್ ದ ಸ್ಯಾಡ್ ಪಾರ್ಟ್ ಈಸ್ ದ ವಾರ್ ಮಾಂಗರರ್ಸ್ ಕಮ್ ವಿತ್ ಗನ್ಸ್. ಆದರೆ ಇನ್ನೊಂದು ಕೆಟ್ಟದಾದಂಥ ಮಾನವನ ಒಂದು ಸ್ವಭಾವ ಅಂತಂದರೆ, ಅಲ್ಲಿ ಮಾನವರಲ್ಲಿ ಒಂದಿಷ್ಟು ಜನ ಯುದ್ಧ ಮಾಡುವಂತಹ ಉಮೇದಿನಲ್ಲಿರುವಂಥವರಿದ್ದಾರೆ. ಅವರು ಬಂದೂಕು ಮದ್ದು ಗುಂಡುಗಳೊಂದಿಗೆ ಬರ್ತಾರೆ. ದೇ ಸ್ಟೇಜ್ ವಾರ್, ದೇ ಮಾರ್ಕ್ ದೇರ್ ಬಾರ್ಡರ್ಸ್ ವಿತ್ ಫೆನ್ಸಸ್. ಅಂತಹ ಜನ ಬಂದು ಏನು ಮಾಡ್ತಾರೆ? ಯುದ್ಧವನ್ನು ಮಾಡ್ತಾರೆ, ಯುದ್ಧವನ್ನು ಸಾರ್ತಾರೆ. ಯುದ್ಧವನ್ನು ಸಾರಿ ಸಾಕಷ್ಟು ವಿನಾಶವನ್ನು ಮಾಡಿ, ಈ ಭೂಮಿ ಇಷ್ಟು ಭಾಗ ನಂದು ಇಷ್ಟು ಭಾಗ ನಿಂದು ಅಂಥೇಳಿ ಆ ಭೂಮಿಯ ಸುತ್ತಲೂ ಏನು ಮಾಡ್ತಾರೆ? ತಮಗೆ ಬಂದಿರುವಂತಹ ಭೂಮಿಯ ಸುತ್ತಲೂ ಏನು ಮಾಡ್ತಾರೆ? ತಂತಿ ಬೇಲಿಗಳನ್ನು ನಿರ್ಮಿಸ್ಕೊಳ್ತಾರೆ. ದ ಅರ್ತ್ ಟಾಲರೇಟ್ಸ್ ಆಲ್ ದೀಸ್ ಟಾರ್ಚರ್ಸ್ ಪೇಷಂಟ್ಲಿ. ಆದರೆ ಭೂತಾಯಿ ಇದೆಲ್ಲವನ್ನು ಕೂಡ ಬಹಳ ಶಾಂತವಾಗಿ ಸಹಿಸ್ಕೋತಾಳೆ. ಶಿ ಫೈನಲಿ ಅಸರ್ಟ್ಸ್ ದಟ್ ದ ಪೆಟಿ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಆದರೆ ಈ ಮಾನವ ಏನು ಮಾಡ್ಕೋಬಹುದು? ಎಷ್ಟೆಲ್ಲ ದೌರ್ಜನ್ಯ ಮಾಡ್ಬೋದು? ಏನು ಭೂಮಿ ಸುತ್ತ ಬೇಲಿ ಹಾಕ್ತಾನ? ಸಾಧ್ಯ ಇಲ್ಲ. ಆ ನಂಬಿಕೆ ಮತ್ತು ಆತ್ಮವಿಶ್ವಾಸ ಭೂತಾಯಿಗಿದೆ. ಏನು ಮಾಡ್ಕೊಳ್ತಾನೆ ಮನುಷ್ಯ? ಪೆಟಿ ಹ್ಯೂಮನ್ ಬೀಯಿಂಗ್, ಒಂದು ಕ್ಷುದ್ರ ಜೀವಿ ಇದು ಅಂಥೇಳಿ ತನಗೆ ತಾನೇ ಸಮಾಧಾನ ಮಾಡ್ಕೊತಾಳೆ. ದ ಅರ್ತ್ ವುಡ್ ಸ್ಟಿಲ್ ವೇಟ್ ಆ್ಯಂಡ್ ಟಾಲರೇಟ್ ಎವ್ರಿಥಿಂಗ್ ವಿತ್ ಪೇಷನ್ಸ್. ಎಲ್ಲವನ್ನು ಕೂಡ ಭೂತಾಯಿ ಏನು ಮಾಡ್ತಾಳೆ? ಅತ್ಯಂತ ಶಾಂತವಾಗಿ ಸಹಿಸ್ಕೋತಾಳೆ. ಈಗ ಈ ಕವಿತೆಯ ಮೇಲೆ ಎಂತಹ ಪ್ರಶ್ನೆಗಳಿವೆ ಬಂದಿವೆ ಹಿಂದಿನ ಪರೀಕ್ಷೆಗಳಲ್ಲಿ ಅನ್ನೋದನ್ನು ಒಂದ್ಸಾರಿ ನೋಡೋಣ. ಈಗ ಈ ಕವಿತೆಯ ಮೇಲಿನ ಬೋರ್ಡ್ ಎಕ್ಸಾಮ್ಗಳಲ್ಲಿ ಯಾವ ಥರದ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನು ನೋಡೋಣ. ಕಳೆದ 2 ಬೋರ್ಡ್ ಎಕ್ಸಾಮ್ಗಳಿಂದ ಏನಾಗೈತೆ ಅಂತಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬದಲಾಗೈತಿ. ಈ ಕಳೆದ 2 ಬೋರ್ಡ್ ಎಕ್ಸಾಮ್ಗಳಿಗಿಂತ ಮುಂಚೆ ಏನು ಬೋರ್ಡ್ ಎಕ್ಸಾಮ್ಗಳು ನಡೀತಿದ್ವಲ್ಲ, ಆವಾಗಿನ ಕ್ವಶನ್ ಪೇಪರ್ ಬೇರೆ ಇತ್ತು. ಆವಾಗ ಈ ಕವಿತೆಯ ಮೇಲೆ ಕೇವಲ 1 ಅಂಕದ ಪ್ರಶ್ನೆನೋ ಅಥವಾ 2 ಅಂಕದ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಇದ್ರು. ಆದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆದಾಗಿನಿಂದ ಈ 2 ಪರೀಕ್ಷೆಗಳಲ್ಲಿ ಏನಾಗಿತ್ತು ಅಂತಂದರೆ ಇದ್ರ ಮೇಲೆ 4 ಅಂಕದ ಸಮರಿ ಪ್ರಶ್ನೆ ಬಂದಿದೆ. ಇದು ಜೂನ್ 2020 ರೈಟ್ ದ ಸಮರಿ ಆಫ್ ದಿ ಪೊಯಮ್ ಐ ಆಮ್ ದ ಲ್ಯಾಂಡ್. ಆಮೇಲೆ ಸೆಪ್ಟೆಂಬರ್ 2020 ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಮದರ್ ಅರ್ತ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್. ಎರಡೂ ಕೂಡ ದೊಡ್ಡ ಉತ್ತರವನ್ನು ನಿರೀಕ್ಷೆ ಮಾಡುವಂಥವುಗಳೇ. ಎರಡೂ ಕೂಡ 4 ಅಂಕದ ಪ್ರಶ್ನೆಗಳೇ. ಈಗೇನು ಸಮರಿ ಐತಲ್ಲ, ಆ ಸಮರಿನ ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಬರೆದ್ರೆ ಆಯಿತು. 4 ಅಂಕಗಳು ನಿಮ್ಮ ಪಾಕೆಟ್ನಾಗ ಇರ್ತವೆ. ಇಲ್ಲಿಯವರೆಗೂ ಐ ಆಮ್ ದ ಲ್ಯಾಂಡ್ ಎನ್ನುವಂತಹ ಕವಿತೆಯ ಸಂಕ್ಷಿಪ್ತವಾದ ಅಧ್ಯಯನವನ್ನು ಮಾಡಿದ್ವಿ. ಈಗ ನಾವು ನಮ್ಮ ಮುಂದಿನ ಅಧ್ಯಾಯ, ಮುಂದಿನ ಕವಿತೆ, ಅದು ಸಾಂಗ್ ಆಫ್ ಇಂಡಿಯಾ ಅನ್ನುವಂತಹ ಕವಿತೆಯನ್ನು ಅಧ್ಯಯನ ಮಾಡೋಣ.